ನೋಡಿ, ನಾನು ಬಟರ್ ಫ್ರೂಟನ್ನು ಬೆಳೆದು ವರ್ಷಕ್ಕೆ ಬಟರ್ ಫ್ರೂಟಿಂದ ಒಂದು 10 ಲಕ್ಷ ಆದಾಯವನ್ನು ಮಾಡ್ಬೋದು ಅಂತ ವಿಡಿಯೋ ಮಾಡಿದ್ದೆ. ಅದ್ರ ಬಗ್ಗೆ ತುಂಬ ಜನ ತಪ್ಪು ಮಾಹಿತಿಯನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ. ಹೆಂಗಂದರೆ ಎಲ್ಲ ವೆರೈಟಿಗಳನ್ನು ಹಾಕ್ಬಿಟ್ಟು ನೀವು 10 ಲಕ್ಷ ಆದಾಯ ಮಾಡೋಕ್ಕಾಗಲ್ಲ. ಪ್ರಾಕ್ಟಿಕಲಾಗಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ತಳಿಯಲ್ಲಿ ಮಾತ್ರ ಮಾಡ್ಬೋದು. ಇವಾಗ ಇದೇನು ನೋಡ್ತಿದ್ರು ಇದು ಬಟರ್ ಫ್ರೂಟ್ ಆಶ್, ನಮ್ಮ ಫ್ರೆಂಡ್ ದಾರ್ವಿ ಗ್ರೂಪ್ ಅವರು ಮೇಂಟೈನ್ ಮಾಡ್ತಿರುವಂಥ ಫಾರ್ಮಲ್ಲಿ ಇರುವಂಥದ್ದು. ಸೊ ಇವ್ರು ಬಂದುಬಿಟ್ಟು ಕೆಜಿಗೆ 400 ರೂಪಾಯಿ ಕೊಡ್ತಿದ್ದಾರೆ. ಇದು 2ನೇ ವರ್ಷದ್ದು. ಸೊ ಇಲ್ಲೇ ನೀವು ನೋಡ್ಕೊಂಡ್ರು ಕೂಡ ಒಂದು 20 kg ಇದೆ. 20 kg ಅಂದರೆ ನಿಮ್ಗೆ ಆಲ್ಮೋಸ್ಟ್ 8,000 ರೂಪಾಯಿ ಆಯಿತು. ಇದನ್ನು ಶ್ರೀಗಂಧಕ್ಕೆ ಓಸ್ಟ್ ಆಗಿ, ಅಂದರೆ ಶ್ರೀಗಂಧದ ತೋಟದಲ್ಲಿ ಬೆಳೀತಿದ್ದಾರೆ. ಸೊ ನಿಮ್ಗೆ ಈಲ್ಡ್ ಅನ್ನೋದು ಅಷ್ಟೊಂದು ಬರಲ್ಲ. ನೀವು ಇದನ್ನೇನಾದರೂ ನಾರ್ಮಲಾಗಿ ಬೇರೆ ಕಡೆ ಬೆಳೆದ್ರು ಕೂಡ 15/15 ಹಾಕೊಂಡ್ರೆ ಇದು ಸೆಮಿ ಶೇಡೆಡ್, ಅಂದರೆ ಸ್ವಲ್ಪ ನೆರಳಿರಬೇಕಾಗುತ್ತೆ. ಸೊ ಇದನ್ನು ನೀವು 15/15 ಹಾಕೊಂಡ್ರು ಕೂಡ 6ನೇ ವರ್ಷದಿಂದ ಮಿನಿಮಮ್ 200 kg ಬರುತ್ತೆ. ಸೊ 200 kgಗೆ ನೀವು 400 ರೂಪಾಯಿ ಅಂತ ಹಾಕೊಂಡ್ರು ಕೂಡ 80,000 ಆಯಿತು. ಸೊ ನೀವು 80,000 ರೂಪಾಯಿ ಬೇಡ, ಇವಾಗ 400 ರೂಪಾಯಿ ಹೋಗ್ತಿರೋದು 200 ರೂಪಾಯಿ ಇಟ್ಕೊಳ್ಳಿ. ನೀವು ಒಂದು ಬಲ್ಕಾಗಿ ಕೊಟ್ಬಿಟ್ರಿ, ನೀವೇ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಕೆ ಕೊಡೋಕ್ಕಾಗಿಲ್ಲ, ಯಾವುದೋ ಒಂದು ಡೀಲರ್ ಹಿಡಿದು ಕೊಟ್ಟು 200 ರೂಪಾಯಿ ಇಟ್ಕೊಂಡ್ರು ಕೂಡ 40,000 ಆಯಿತು. ಇಲ್ಲ ಕನಿಷ್ಠ ಲೋಯೆಸ್ಟ್ ಪ್ರೈಸ್ ಬಿದ್ದೋಯ್ತು 50 ರೂಪಾಯಿ ಕೇಳ್ತಿದ್ದಾರೆ ಅಂದರೂ ಕೂಡ ಅದು ನಿಮಗೆ 10,000 ರೂಪಾಯಿ ಒಂದು ಮರ ಆಗುತ್ತೆ. ಸೊ ನೀವು 100 ಮರಗಳನ್ನ ಇಟ್ಕೊಂಡ್ರು ಕೂಡ 10 ಲಕ್ಷ. ಆ್ಯಂಡ್ ಯಾಕೆ ಬಟರ್ ಫ್ರೂಟ್ ಆ್ಯಶ್ ಅಂದರೆ ನೋಡಿ, ಇವಾಗ ಡ್ರ್ಯಾಗನ್ ಫ್ರೂಟ್ಗೆ ಯಾವುದೇ ಬೈ ಪ್ರಾಡಕ್ಟ್ಸ್ ಇಲ್ಲ. ಬೈ ಪ್ರಾಡಕ್ಟ್ಸ್ ಅಂತ ತುಂಬ ಜನ ರೈತರಿಗೆ ಅರ್ಥ ಆಗಿರೋದಿಲ್ಲ, ದಯವಿಟ್ಟು ಕ್ಷಮಿಸಿ. ನೋಡಿ, ಅದರಿಂದ ಬೇರೆ ಯಾವುದೋ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲ್ಲ. ಅದರದ್ದು 99% ಅದು ಬಂದುಬಿಟ್ಟು ಮನುಷ್ಯರು ತಿನ್ಬೇಕಷ್ಟೇ. ನಮ್ಮ ಭಾರತದಲ್ಲಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇವಾಗ ಹಳ್ಳಿಗಳ ಕಡೆ ಎಲ್ಲ ಡ್ರ್ಯಾಗನ್ ಫ್ರೂಟನ್ನು ಯಾರೂ ತಿನ್ನಲ್ಲ. ಆದರೆ ಬಟರ್ ಫ್ರೂಟು ಇದೇನಿದೆಯೋ ಇದು ಮೆಕ್ಸಿಕನ್ ಆ್ಯಶ್ ಮಾತ್ರ ನಿಮಗೆ ಪ್ರೀಮಿಯಮ್ ಆಗಿ ಹೋಗೋದು. ಇವಾಗ ನಾರ್ಮಲ್ ಬಟರ್ ಫ್ರೂಟು ಮೇಯ್ನಾಗಿ ನಿಮಗೆ ಜ್ಯೂಸ್ ಕನ್ಸಂಪ್ಷನ್ಗೆ ಹೋಗುತ್ತೆ ಅಷ್ಟೇ. ಬಟ್ ಇದು ಮೆಡಿಸನ್ ವ್ಯಾಲ್ಯೂಸ್ ಇದೆ ಇದರಲ್ಲಿ, ಮತ್ತು ಕಾಸ್ಮೆಟಿಕ್ಸ್ ಇಂಡಸ್ಟ್ರಿಗೆ ಹೋಗುತ್ತೆ. ಇದರ ಬೀಜದಿಂದ ಆಯಿಲ್ ತೆಗಿತಾರೆ, ಮತ್ತು ಇದನ್ನು 22ರಿಂದ 25 ದಿನ ಹೋಲ್ಡ್ ಮಾಡ್ಬೋದು. ಸೊ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ದೇಶದಲ್ಲಿ ಮಾವು ಎಷ್ಟು ಫೇಮಸ್ಸು, ಅಥವಾ ಇದು ಆ್ಯಪಲ್ಲು ಅಥವಾ ಈ ಲೋಕಲ್ ವೆರೈಟಿಗಳು ಎಷ್ಟು ಫೇಮಸ್ಸು, ಅಷ್ಟು ಫೇಮಸ್ ಈ ಬಟರ್ ಫ್ರೂಟ್ ಅನ್ನೋದು. ಅಷ್ಟು ಹೆಲ್ತ್ ಒಳ್ಳೆಯದು. ಬೇರೆ ದೇಶಗಳೆಲ್ಲ ಪ್ರತಿನಿತ್ಯ ಒಂದನ್ನು ತಿನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಷ್ಟೊಂದು ಹೆಲ್ತ್ ಅಡ್ವಾಂಟೇಜಸ್ ಇರೋದಕ್ಕೆ ಇದಕ್ಕೆ 400 ರೂಪಾಯಿ. ಇವಾಗ ಏನು ದಾರ್ವಿ ಗ್ರೂಪ್ ಅವ್ರು ಸೇಲ್ ಮಾಡ್ತಿದ್ರು, ಇವರು 400 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ. ಅವರು ಮಾರೋರು ಅಂದರೆ ಆರ್ಗ್ಯಾನಿಕ್ ಶಾಪ್ಸ್ ಇದೆಯಲ್ಲ, ಅವರು 900 ರೂಪಾಯಿವರೆಗೂ ಕೂಡ ಕಸ್ಟಮರ್ಸ್ ಕೊಡ್ತಿದ್ದಾರೆ. ನೀವೇ ಏನಾದರೂ ಪ್ಯಾಕ್ ಮಾಡಿ, ನೀವೇ ಏನಾದರೂ ಡೈರೆಕ್ಟಾಗಿ ಕನ್ಸ್ಯೂಮರ್ಸ್ ನೀಡಿದ್ದೀರಾ ಅಂದರೆ ನಿಮ್ಮ ಪ್ರೈಸ್. ಬಟ್ ಇನ್ನೊಂದನ್ನು ಅರ್ಥ ಮಾಡ್ಕೋಬೇಕು, ಇದಕ್ಕೆ ಓಪನ್ ಮಾರ್ಕೆಟ್ ಇಲ್ಲ. ಓಪನ್ ಮಾರ್ಕೆಟ್ ಅಂದರೆ ಏನಂದರೆ, ನೀವು APMC ಮಾರ್ಕೆಟ್ಗೆ ಎತ್ಕೊಂಡು ಹೋಗ್ಬಿಟ್ಟು ಇದನ್ನು ಕೊಡೋಕ್ಕಾಗಲ್ಲ. ನೀವು ಹಳ್ಳಿಗಳಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಇದಕ್ಕೆ 400 ರೂಪಾಯಿ kg ಕೊಡಿ ಅಂದರೆ ಯಾರಾದರೂ ಕೊಡ್ತಾರಾ? 40 ರೂಪಾಯಿ ಕೊಡೋದೇ ಜಾಸ್ತಿ ಅಂತಾರೆ. ಸೊ ನೀವು ಆರ್ಗ್ಯಾನಿಕ್ ಶಾಪ್ಸನ್ನು ಇಡಬೇಕು. ಬಿಗ್ ಬಾಸ್ಕೆಟು, ಮೋರು, ರಿಲಯನ್ಸ್ ಫ್ರೆಶು ಈ ಥರದನ್ನು ಹಿಡಿದು ನೀವು ಮಾರ್ಕೆಟಿಂಗ್ ಮಾಡ್ಕೋಬೇಕು. ಸೊ ನೀವು ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ನೀವು 400 ರೂಪಾಯಿಗೆ ಸೇಲ್ ಮಾಡ್ಕೋಬೋದು. ಇಲ್ವಾ, ನೀವು ನಾರ್ಮಲ್ ಜ್ಯೂಸ್ ಅಂಗಡಿಗೆ ಎತ್ಕೊಂಡು ಹೋಗಿ ಕೊಟ್ಟರೆ ಅವ್ನಿಗೆ ಇದು ಮೆಕ್ಸಿಕನ್ ಆ್ಯಶ್ ಅಂತ ಏನು ಗೊತ್ತಿರುತ್ತೆ, ಇದರ ನ್ಯೂಟ್ರಿಷನ್ ವ್ಯಾಲ್ಯೂ ಏನು ಗೊತ್ತಿರುತ್ತೆ. ಸೊ ಅವ್ನು 100 ರೂಪಾಯಿಗೆ ಕೇಳ್ತಾನೆ. ಸೊ ಮಾರ್ಕೆಟಿಂಗ್ ಡಿಪೆಂಡ್ ಆಗುತ್ತೆ. ಮತ್ತು ಇನ್ನೊಂದು, ಇದು ಇವಾಗ ನಾರ್ಮಲ್ ಆಗಿ ಒಂದು ಹಣ್ಣು ತಿನ್ನೋದಕ್ಕೂ ಒಂದು, ಸೊ ಇದು ತಿನ್ನೋದಕ್ಕೂ ಲೈಕ್ ಇದು ಜಾಸ್ತಿ ನ್ಯೂಟ್ರಿಷನ್ ಫ್ಯಾಕ್ಟ್ ಅನ್ನೋದು ಇರುತ್ತೆ. ಸೊ ಅದಕ್ಕೋಸ್ಕರನೇ ಮೆಕ್ಸಿಕನ್ ಆ್ಯಶ್ ಬೆಳೆದ್ರೆ ನೀವು ತಿಂಗಳಿಗೆ 10 ಲಕ್ಷ ಆರಾಮಾಗಿ ವರ್ಷಕ್ಕೆ 10 ಲಕ್ಷ ಆರಾಮಾಗಿ ಮಾಡ್ಬೋದು.